ಸೊ ಇಬ್ರು ಗೌಡ್ರ ಜೊತೆ ಭೂಷಣ್ ಅವರು ಹೇಗಿತ್ತು ಚಿತ್ರದಲ್ಲಿ? ಮೇಡಮ್ ಸಕಲಾಯ್ತು. ಸೊ ವಾಮನ ಅಂತ ಹೆಸರು ಕೇಳಿದ ತಕ್ಷಣ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರ. ಸೊ ನಿಮ್ಮ ಟೈಟಲ್ ಕಾರ್ಡ್ ನೋಡಿದ್ರೆ ಅಲ್ಲೂ ಕೂಡ ಕಾಲು ಕಾಣಿಸುತ್ತೆ. ಸೊ ವಾಮನ ಬಲೀಂದ್ರನ ತಲೆ ಮೇಲೆ ಕಾಲಿಟ್ಟಾಗ ಕೆಳಗೆ ಹೋಗ್ತಾರೆ, ಪಾತಾಳ ಲೋಕದ ಅಧಿಪತಿ ಆಗ್ತಾರೆ. ಸೊ ಇಲ್ಲಿ ಏನನ್ನ ದಮನ ಮಾಡಬೇಕು ಅನ್ಕೊಂಡಿದ್ರ, ಏನು ಕತೆ? ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋದಕ್ಕೆ ಅಂದರೆ ಈ ಕಥೆಯಲ್ಲಿರುವಂಥ ದುಷ್ಟಶಕ್ತಿಗಳು ಏನೇನಿರುತ್ತಲ್ಲ, ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳಾಗಿರ್ಬೋದು, ಕೆಲವು ಏನಂತಾರೆ ಲೈಕ್ ಬ್ಯಾಕ್ಗ್ರೌಂಡಲ್ಲಿ ನಡೆಯುವಂಥ ಕೆಲವು ಇದು ನಡೀತಾ ಇರುತ್ತೆ, ಇಂಗ್ರೀಡಿಯೆಂಟ್ ಲೈಕ್ ಡ್ರಗ್ಸ್ ಆಗಿರ್ಬೋದು, ಮಾಫಿಯಾ, ಪ್ರತಿಯೊಂದು. ಸೊ ಅದನ್ನು ದುಷ್ಟ ಸಂಹಾರ ಮಾಡೋಕ್ಕೆ ಅಂತ. ಸರ್, ಯಾವ ಲೆವೆಲ್ ನೀವು ಫ್ರಮ್ ದ ಫಸ್ಟ್ ಮೂವಿ ಇಲ್ಲಿ ತನಕ ಮಾಡ್ಕೊಬಂದಿರುವಂಥ ಮೂವಿಗಳಲ್ಲಿ ಸಬ್ಜೆಕ್ಟ್ಸ್ ತುಂಬ ವಿಭಿನ್ನವಾಗಿ ಸೆಲೆಕ್ಟ್ ಮಾಡ್ತೀರಾ. ಸೊ ಇದಕ್ಕೆ ಪ್ರೇರಣೆ ಯಾರಾದರೂ ಹೆಲ್ಪ್ ಮಾಡ್ತಾರಾ ನಿಮಗೆ ವೆಲ್ ಚೂಸಿಂಗ್ ದ ಸ್ಕ್ರಿಪ್ಟ್? ಖಂಡಿತ ಇಲ್ಲ. ನಾನು ಇಷ್ಟಪಡೋದು, ನಾನು ಸ್ಕ್ರಿಪ್ಟ್ಗಳು ಚೂಸ್ ಮಾಡೋಕ್ಕಾರೆ ಕಂಪ್ಲೀಟ್ ಒಂದು ಕಂಟೆಂಟ್, ಸೋಷಿಯಲ್ ಮೆಸೇಜ್ ಇರಬೇಕು ನನಗೆ. ಇವಾಗ ಒಂದು ಪಾತ್ರ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ವಾಮನ ಅವನು ಅಷ್ಟು ರಗಡ್, ಅಷ್ಟು ಏನಕ್ಕೆ ಆಗ್ತಾನೆ, ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡೋದಿಲ್ಲ, ಅವನು ಅಷ್ಟು ರಗಡ್ ಆಗೋ ಕಾರಣ ಏನು, ಅದರಿಂದ ಒಂದು ನನಗೆ ಕರೆಕ್ಟಾಗಿರುವಂಥ ಒಂದು ಮೆಸೇಜ್ ಬೇಕು ನನಗೆ. ಸೊ ಅದಿದ್ದರೆ ಮಾತ್ರ ನಾನು ಪಾತ್ರಗಳನ್ನ ಒಪ್ಕೊಳ್ಳೋದು. ಓಕೆ. ಸೊ ಅದೇ ನಿಮ್ಮದೇ ಓನ್ ಸೆಲೆಕ್ಷನ್ಸ್ ಆಗಿರುತ್ತೆ, ಸ್ಕ್ರಿಪ್ಟು ಸೆಲೆಕ್ಷನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಕೇಳಲೇಬೇಕು, ಮೂವಿನಲ್ಲಿ ಈಗ ವಿಲನ್ಸ್ ಅಂದ ತಕ್ಷಣ ಎದೆ ಉಬ್ಬರಿಸಿ ಬರೋದಲ್ಲ ಸರ್, ಎದೆ ತನಕ ಗಡ್ಡ ಇರುತ್ತೆ, ಅದೊಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ. ವೆರಿ ಗಡ್ಡ ಶಾರ್ಟ್ ಆಗೋಗಿದೆ. ಸ್ಮಾರ್ಟ್ ವಿಲನ್, ಸ್ಮಾರ್ಟ್ ಲುಕ್ ವಿಲನ್. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಅದೇ ಅವರು ವಾಮನ, ನಾವು ರಾವಣ. ಸೂಪರ್. ಅಷ್ಟೇ, ಅದಕ್ಕೆ ಮೇಲೆ ಹೇಳಂಗಿಲ್ಲ ಡೈರೆಕ್ಟ್ರಲ್ಲಿ. 10ನೇ ತಾರೀಕು ಥಿಯೇಟರ್ಗೆ ಬಂದು ವಾಮನವನ್ನ ದರ್ಶನ ಮಾಡಿ ಅಂತ ಹೇಳ್ತೀರಾ. ಸೊ ಫಸ್ಟ್ ಮೂವಿ ಅಲೆಮಾರಿ ಆಯಿತು, ಅದಾದ ನಂತರ ಕಾಕ್ರೋಚ್ ಅನ್ನೋ ಪ್ರಿಫಿಕ್ಸ್ ಬಂತು, ಅದಾದ ನಂತರ ಸಾವಿತ್ರಿ. ಈ ಚಿತ್ರ ಆದಮೇಲೆ ಏನು ಹೆಸರಲ್ಲಿ ಕರೀತೀರಾ? ಇದರಲ್ಲಿ ಒಂದು ಗೋಲ್ಡನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಗೋಲ್ಡನ್. ಸೊ ಗೋಲ್ಡನ್ ಆಗ್ತೀರಾ ಈ ಚಿತ್ರದಿಂದ? ಆದರೆ ಖುಷಿ ಮ್ಯಾಮ್, ಆ ಪಾತ್ರದ ಹೆಸರೇ ಬಂದರೆ ಆ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸಿದ್ದೀವಿ ಅಂತ ಖುಷಿ ಆಗುತ್ತೆ ಮ್ಯಾಮ್ ಬಂದಾಗ. ಸೊ ಚಿತ್ರ ಡಾನ್ಸ್ ತುಂಬ ಮೇಜರ್ ಪಾರ್ಟ್ ವಹಿಸುತ್ತೆ. ಅದರಲ್ಲೂ ಚಿತ್ರದ ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿದೆ. ಆ್ಯಂಡ್ ಸಿಗ್ನೇಚರ್ ಸ್ಟೆಪ್ ಕೊಡೋದ್ರಲ್ಲಿ ಭೂಷಣ್ ಅವರು ಫುಲ್ ಫೇಮಸ್ ಆಗಿದ್ದಾರೆ. ಸೊ ಕಣ್ಣು ಹೊಡೆಯೋಕೆಯಿಂದ ಹಿಡಿದು ಚುಟ್ಟು ಕೊರಿಯೋಗ್ರಾಫರ್ ತಾವು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಹೌ ಡಿಫಿಕಲ್ಟ್ ಇಟ್ ವಾಸ್? ಇಲ್ಲ ತುಂಬ ಈಸಿನಾ ಧನ್ವೀರ್ಗೆ ಡ್ಯಾನ್ಸ್ ಮಾಡಿಸೋದು? ಈ ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಇಲ್ಲ ಮೇಡಮ್. ಆ್ಯಕ್ಚುಲಿ ಒಂದು ಮಾಸ್ ಸಾಂಗ್ ಇದೆ, ಅದು ಬಿಟ್ಟರೆ ರೊಮ್ಯಾಂಟಿಕ್ ಸಾಂಗ್ ಇದೆ. ಆ ಸಿಗ್ನೇಚರ್ ಸ್ಟೆಪ್ಸ್ ಎಲ್ಲ ಅದು ಇದೇನು ಮೇಡಮ್, ಅದು ಯಾರು ಮಾಡ್ತಾರೆ, ಅದು ತುಂಬ ಸಿಂಪಲ್. ಅದೇನು, ಬಟ್ ದಟ್ ಇಸ್ ಕ್ರಿಯೇಟಿವಿಟಿ ಅಲ್ವಾ ಸರ್? ಅದೇ ಕ್ರಿಯೇಟಿವಿಟಿ ನಂದು ಚೆನ್ನಾಗಿದೆ. ಸೊ ಹಂಗಾಗಿ ನಾಚ್ಕೊಬಿಟ್ರು ಮಾಸ್ಟರು. ಕ್ರಿಯೇಟಿವಿಟಿ ನಂದು ಚೆನ್ನಾಗಿದೆ ಅಂತ ಅದಕ್ಕೆ ಅದ್ರ ಬಗ್ಗೆ ಹೇಳೋದಲ್ಲ. ಬಟ್ ನಮಗೆ ಅದು ತುಂಬ ಈಸಿ ಆಯಿತು. ಬಟ್ ಹುಡುಗಿ ಜೊತೆ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ನಮಗೆ. ಈಗ ಡ್ಯಾನ್ಸ್ ಮಾತ್ರ ಕಂಟೆಂಟ್ ಸಮೇತ ಕೇಳ್ತಾರೆ, ಸ್ವಲ್ಪ ಕೊಡೋಣ ಅಂತ ಹೇಳ್ತೀರಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.